ಎಕಾಲಜಿ ಅಂದ್ರೆ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗ್ಯಾರಂಟಿ ಕೇಳಬಹುದಾದಂತ ಕ್ವಶನ್ ಆನ್ಸರ್ಸ್ ನಾನೇ ಹಾಕ್ಬಿಟ್ಟಿದ್ದೀನಿ. ಸೊ ನೀವು ಸ್ಕ್ರೀನ್ ನೋಡ್ಕೊಂಡು ಹೋದ್ರೆ ಸಾಕು, ಎಕ್ಸಾಮ್ ಅಲ್ಲಿ ಕ್ವಶನ್ ಬಂತಂದ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ಏನ್ ಕೇಳ್ಬೋದು? ಎಕಾಲಜಿ ಈ ಪದನ ಫಸ್ಟ್ ಬಳಸಿದ್ದು ಯಾರು ಅಂದ್ರೆ ಅರ್ನ್ಸ್ಟ್ ಹಕ್ಕೆಲ್ ಅಂತ ಅಂದ್ಬಿಟ್ಟು ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಸೊ ತುಂಬಾ ಕಥೆಗಳು ಬೇಡ, ನೋಡ್ಕೊಂಡು ಹೋಗೋಣ. ಭಾರತದ ಎಕಾಲಜಿಯ ಪಿತಾಮಹ ಅಂತ ಯಾರನ್ನ ಕರೀತಾರೆ? ನಮ್ಮ ರಾಮದೇವ್ ಮಿಶ್ರಾ ಅವ್ರನ್ನ ಎಕಾಲಜಿಯ ಪಿತಾಮಹ ಅಂತ ಕರೀತಾರೆ. ಸೊ ಫಾದರ್ ಆಫ್ ಎಕಾಲಜಿ ಯಾರು? ನೋಡಿ, ಹೆಸರು ವಿಚಿತ್ರವಾಗಿದೆ. ಸೊ ಓಡಮ್ ಅಂತ ನೆನ್ಪಿಟ್ಕೊಳ್ಳಿ. ಓಡಮ್ ಫಾದರ್ ಆಫ್ ಎಕಾಲಜಿ ಅಂತ ಅಂದ್ಬಿಟ್ಟು ಓಡಮ್ ಅವ್ರನ್ನ ಕರೀತಾರೆ. ಸೊ ಇದೆಲ್ಲ ನೀವು ಪಟಪಟ ಅಂತ ತಿಳ್ಕೊಂಡು ಹೋಗ್ಬೇಕು, ತುಂಬಾ ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಮ್ಯಾಕ್ಸಿಮಮ್ ಈ ಒಂದು ವಿಡಿಯೋನ ಒಂದು 8 ರಿಂದ 10 ನಿಮಿಷದಲ್ಲಿ ಮುಗಿಸೋಣ. ತುಂಬಾ ಕ್ವಶನ್ ಆನ್ಸರ್ಸ್ ಕವರ್ ಆಗುತ್ತೆ. ಸೊ ಎಲ್ಲೆಲ್ಲಿ ಕೇಳಿದ್ದಾರೆ ಅಂತ ಅದನ್ನ ಹಾಕ್ಬಿಟ್ಟಿದ್ದೀನಿ, ಸೊ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಯಾವಾಗ ಜಾರಿಗೆ ಬಂತು? 1972. ಸೊ ಇದೆಲ್ಲ ಬೇಸಿಕ್ ಕ್ವಶನ್ಸ್ ತರ ಆಗಿದೆ ಸ್ಟಾರ್ಟಿಂಗು. ಅರಣ್ಯ ಸಂರಕ್ಷಣಾ ಕಾಯ್ದೆ, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್, ಇದು 1980. ಪ್ರಾಜೆಕ್ಟ್ ಟೈಗರ್ 1973. ಪ್ರಾಜೆಕ್ಟ್ ಎಲಿಫೆಂಟ್, ಸೊ ಇದೆಲ್ಲ ಗೊತ್ತಿದೆ, ಪದೇ ಪದೇ ಮತ್ತೆ ಡಿಸ್ಕಷನ್ ಮಾಡ್ಕೊಂಡು ಕೂರೋದು ಬೇಡ. ಪ್ರಾಜೆಕ್ಟ್ ಎಲಿಫೆಂಟ್ ಬಂದ್ಬಿಟ್ಟು 1992. ಝೂಮ್ ಆಯ್ತು, ಒಂದ್ ಸೆಕೆಂಡ್. ಇನ್ನ ಹಸಿರು ಮನೆ ಅನಿಲಗಳಲ್ಲಿ ಯಾವುದು ಸೇರಿಲ್ಲ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ಲಿಸ್ಟ್ ಕೊಟ್ಟಿದೀವಿ, ಆಪ್ಷನ್ಸ್ ನೀವೇ ನೋಡ್ಕೋಬೇಕು. ಹಸಿರು ಮನೆ ಅನಿಲಗಳಲ್ಲಿ ಯಾವುದು ಸೇರಿಲ್ಲ ಅಂತಂದ್ರೆ, ಸೊ ಇಲ್ಲಿ ನೈಟ್ರೋಜನ್ ಇದೆಯಲ್ಲ, ನೈಟ್ರೋಜನ್ ಸೇರಿಲ್ಲ ಹಸಿರು ಮನೆ ಅನಿಲದಲ್ಲಿ. ಸೊ ಇನ್ನ CO2, ಕಾರ್ಬನ್ ಡೈಆಕ್ಸೈಡ್, ಮಿಥೇನ್, ನೈಟ್ರಸ್ ಆಕ್ಸೈಡ್, ಇವೆಲ್ಲ ಕೂಡ ಹಸಿರು ಮನೆ ಅನಿಲಗಳು. ಸೊ ಪ್ರತಿಯೊಬ್ಬರಿಗೂ ಗೊತ್ತದೆ. ಇನ್ನ ಸಾಮಾನ್ಯವಾಗಿ ನಿಮಗೆ ಕೇಳೋಂಥದ್ದು ಹಸಿರು ಮನೆ ಅನಿಲಗಳನ್ನ ಯಾವುದು ಜಾಸ್ತಿ ಪ್ರಭಾವ ಬೀರುತ್ತೆ ಅಂತಂದ್ರೆ ನೀರಾವಿ ಫಸ್ಟು, ಅದು ಬಿಟ್ರೆ ಕಾರ್ಬನ್ ಡೈಆಕ್ಸೈಡ್. ನಿಮಗೆ ಇದನ್ನೇನು ಕೇಳಲ್ಲ. ಸೊ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಇದೇ ಮೇಜರ್ ಪೋರ್ಷನ್ ಗ್ರೀನ್ ಹೌಸ್ ಗ್ಯಾಸ್ ಇದು ಮಾಡೋದಕ್ಕೆ. ಅದು ಬಿಟ್ರೆ ಸೆಕೆಂಡು CH4. ಸೆಕೆಂಡ್ ಅಂತಂದ್ರೆ ನೀರಾವಿ ಬಿಟ್ರೆ, ನಾನು ಇದನ್ನ ಕನ್ಸಿಡರ್ ಮಾಡ್ತಿಲ್ಲ, ಎಲ್ಲ ಎಕ್ಸಾಮ್ ಅಲ್ಲಿ ಇಲ್ಲಿಂದ ಕೇಳಿರ್ತಾರೆ. CO2 ಮೈನ್, ಅದ್ ಬಿಟ್ರೆ CH4 ಮೀಥೇನ್, ನೈಟ್ರಸ್ ಆಕ್ಸೈಡ್, ಇವನ್ ಓಝೋನ್ ಕೂಡ ಹಸಿರು ಮನೆ ಅನಿಲಕ್ಕೆ ಇದು ಒಂದು ಕಾರಣ ಆಗಿದೆ. ಸೊ ಈ ಹಸಿರು ಮನೆ ಅನಿಲ ಅಂದ್ರೆ ಏನು, ಇವೆಲ್ಲ ಡೆಫಿನೇಷನ್ ಎಲ್ಲ ಕೊಟ್ಕೊಂಡು ಕೂದಕ್ಕಾಗಲ್ಲ. ಈಗೆಲ್ಲ ಎಕ್ಸಾಮ್ ಟೈಮ್, ಇನ್ನು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಇದೆ, ಪಟ ಅಂತ ತಿಳ್ಕೊಂಡು ಹೋಗ್ತಾ ಇರಬೇಕು. ನೋಡಿ ನೆಕ್ಸ್ಟ್, ಹವಾಮಾನ ಬದಲಾವಣೆಗೆ ಮುಖ್ಯ ಕಾರಣ ಯಾವ ಅನಿಲ ಅಂದ್ರೆ, ಈಗ ತಾನೇ ಹೇಳಿದೆ, ಇಂಗಾಲದ ಡೈಆಕ್ಸೈಡ್ CO2 ಇಲ್ಲಿದೆಯಲ್ಲ, ಸೊ ಇದು. ಇನ್ನು ಕಾರ್ಬನ್ ಸಿಂಕ್ ಆಗಿ ಕಾರ್ಯನಿರ್ವಹಿಸುವ ಅಂಶ ಯಾವುದು? ಇಲ್ಲಿ ಕೊಟ್ಟಿದ್ದಾರೆ ಕಾರ್ಬನ್ ಸಿಂಕ್. ಏನು ಕಾರ್ಬನ್ ಸಿಂಕ್ ಅಂದ್ರೆ? ಸರ್ ಗೊತ್ತಿಲ್ಲ ಅಂತ ಓದ್ಬೇಕು, ನಮ್ಮ ಆರ್ಟ್ಸ್ ಹುಡುಗರೆಲ್ಲ ಬಹಳ ಸಿಂಪಲ್. ಕಾರ್ಬನ್ ಸಿಂಕ್ ಅಂದ್ರೇನು? ಮುಳುಗೋದು ಅಂತ. ಮುಳುಗೋದು ಅಂತ ಅಂದ್ರೆ ಏನು, ಯಾರು ಮುಳುಗೋದು ಹೇಳೋದೇನಿಲ್ಲ. ಕಾರ್ಬನ್ನ ಹೀರ್ಕೊಳೋದು ಅಂದ್ರೆ ತಗೊಳೋದು. ಯಾವುದು? ಇಲ್ಲಿ ಕೊಟ್ಟಿರೋದಲ್ಲಿ ಯಾರು ಕಾರ್ಬನ್ನ ತಗೋತಾರೆ? ಕಾಡುಗಳು ಮತ್ತೆ ಸಾಗರಗಳು ಏನ್ ಮಾಡ್ತವೆ ಅಂದ್ರೆ, ಕಾರ್ಬನ್ ಅನ್ನ ತಗೊಂಡು ಕಾಡುಗಳೆಲ್ಲ ಏನ್ ಮಾಡ್ತವೆ, ನಮಗೆ ಆಕ್ಸಿಜನ್ ಕೊಡ್ತವೆ. ಕಾರ್ಬನ್ನ ಸಿಂಕ್ ಅಂದ್ರೆ ಹೀರ್ಕೊಳೋ ಅಂತದ್ದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳ್ತಾನೆ, ಕಾರ್ಬನ್ ಸಿಂಕ್ ಆಗಿ ಕಾರ್ಯನಿರ್ವಹಿಸುವುದು ಯಾವ್ದು ಅಂದ್ರೆ, ಯಾವಾಗ್ಲೂ ಅದೇ ರಿಪೀಟ್ ಆಗ್ತಾ ಇರತ್ತಪ್ಪ. ಸೊ ಇನ್ನು ಜ್ವಾಲಾಮುಖಿ, ಕಾರ್ಖಾನೆಗಳು, ವಾಹನಗಳು, ಇವೆಲ್ಲ ಕಾರ್ಬನ್ನ ಎಮಿಟ್ ಮಾಡ್ತವೆ, ಬಿಡ್ತವೆ. ಸೊ ಈ ಕಾಡುಗಳು ಮತ್ತೆ ಸಾಗರಗಳು ಕಾರ್ಬನ್ನ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕಾರ್ಬನ್ ಸಿಂಕಿಗೆ ಉದಾಹರಣೆ ಕೊಡಿ ಅಂತಂದ್ರೆ ನೀವು ಇದನ್ನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಬೇಕಾದ್ರೆ ಹಾಕಿದ್ದೀನಿ. ಸೊ ವಾತಾವರಣದ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ಳೋದು ಯಾವುದು? ಕಾರ್ಬನ್ ಸಿಂಕ್. ಎಕ್ಸಾಂಪಲ್ ಕೇಳಿದ್ರೆ ಕಾಡುಗಳು ಹಾಕ್ಬೋದು, ಸಾಗರಗಳು, ಆಮೇಲೆ ನಮ್ಮ ಸಾಯಿಲ್ ಕೂಡ, ಮಣ್ಣು ಕೂಡ ಕಾರ್ಬನ್ನ ಹೀರ್ಕೊಳ್ಳುತ್ತೆ. ಸೊ ಈ ಮೂರು ಎಕ್ಸಾಂಪಲ್ ಬಿಟ್ರೆ ಇನ್ ಯಾವುದು ಕೇಳಲ್ಲ ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಕಾರ್ಬನ್ ಸಿಂಕಿಗೆ ಉದಾಹರಣೆ ಸೊ ಈ ಮೂರು. ನೆಕ್ಸ್ಟ್, ಇನ್ ಸಿಟು ಸಂರಕ್ಷಣೆ ಅಂದ್ರೆ ಏನು? ಏನು ಇನ್ ಸಿಟು ಸಂರಕ್ಷಣೆ ಅಂತಂದ್ರೆ, ಯಾವ್ಯಾವ ಪ್ರಾಣಿ ಪಕ್ಷಿಗಳು ಅಂದ್ರೆ ಅದರ ವಾಸ ಸ್ಥಳದಲ್ಲೇ ಅದನ್ನ ಬೆಳೆಸುವಂತದನ್ನ ಮೂಲ ಆವಾಸ ಸ್ಥಾನದಲ್ಲಿ ಸಂರಕ್ಷಣೆ ಮಾಡೋದನ್ನ ಇನ್ ಸಿಟು ಸಂರಕ್ಷಣೆ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅದರ ಜಾಗ ಎಲ್ಲಿರುತ್ತೋ ಅಲ್ಲೇ ಬೆಳೆಸೋದನ್ನ ಇನ್ ಸಿಟು ಸಂರಕ್ಷಣೆ ಅಂತ ಕರೀತಾರೆ. ನಿಮ್ಗೆ ಎಕ್ಸಾಂಪಲ್ ಏನ್ ಕೇಳ್ತಾನೆ? ಇನ್ಸಿಟು ಸಂರಕ್ಷಣೆಗೆ ಎಕ್ಸಾಂಪಲ್ಸ್ ಕೇಳ್ತಾನೆ. ಸೊ ಯಾವ್ಯಾವುದು? ರಾಷ್ಟ್ರೀಯ ಉದ್ಯಾನವನಗಳು, ನ್ಯಾಷನಲ್ ಪಾರ್ಕ್ಸ್. ಸೊ ಜಾಗ ಇರುತ್ತೆ, ಅದೇ ಜಾಗದಲ್ಲಿ ಅವನ್ನ ನ್ಯಾಷನಲ್ ಪಾರ್ಕ್ಸ್ ನ ಪ್ರೊಟೆಕ್ಟ್ ಮಾಡ್ತಾರೆ, ಮತ್ತೆ ಅಲ್ಲೇ ಅದನ್ನ ಹಂಗೆ ನೀಟಾಗಿ ನೋಡ್ಕೋತಾರೆ.
ಇನ್ನ ವನ್ಯಜೀವಿ ಅಭಯಾರಣ್ಯಗಳು ಅಂದ್ರೆ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಅನಿಮಲ್ಸ್ ಅವೆಲ್ಲ ಏನು ಡಿಸ್ಟರ್ಬ್ ಆಗಬಾರ್ದು ಅಂತ ಅದನ್ನು ಹಾಗೆ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಇನ್ನ ಜೀವಗೋಳ ಅಂದ್ರೆ ಬಯೋಸ್ಪಿಯರ್ ರಿಸರ್ವ್ಸ್, ಈ ಮೂರು ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಮತ್ತೆ ಬಯೋಸ್ಪಿಯರ್ ರಿಸರ್ವ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇದು NC2. ಇನ್ನ ಅದಕ್ಕೆ ಉಲ್ಟಾ XC2 ಅಂತಂದ್ರೆ, ಸೊ ಯಾವುದೋ ಒಂದು ಪ್ರಭೇದ ಇರುತ್ತೆ ಅದು ತಗೊಂಬಂದು ಬೇರೆ ಕಡೆ, XC2 ಅಂತಂದ್ರೆ ಹೊರಗಡೆ ಸಂರಕ್ಷಣೆ ಮಾಡೋದನ್ನ XC2 ಕನ್ಸರ್ವೇಷನ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ನೋಡಿ, ಎಲ್ಲ ಯಾವ್ಯಾವ ಎಕ್ಸಾಂಪಲ್ ಕೇಳಿದ್ದಾರೆ ಅಂತ ಅಲ್ಲೇ ಹಾಕಿದ್ದೀನಿ, ನಾನು ಮತ್ತೆ ಹೇಳ್ಕೊಂಡು ಹೋಗೋಕ್ಕೂ ಅಲ್ಲ. ಸೊ ಮೃಗಾಲಯ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸಿಂಹ, ಹುಲಿ, ಚಿರತೆಗಳನ್ನೆಲ್ಲ ಯಾವುದೋ ಒಂದು ಕಾಡಲ್ಲಿ ಸಿಕ್ಕಿರುತ್ತೆ ಅದನ್ನ ಕರ್ಕೊಂಬಂದು, ಈಗ ಮೈಸೂರು ಮೃಗಾಲಯ ಅಲ್ಲೇನ್ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಹೊರಗಿನ ಜಾಗದಲ್ಲಿ ಆ ಪ್ರಾಣಿಗಳನ್ನೆಲ್ಲ ರಕ್ಷಣೆ ಮಾಡ್ತಾರೆ. ಇದು XC2, ಆ ಮೂಲ ಸ್ಥಳದಲ್ಲಿ ಬಿಟ್ಟು ಹೊರಗಡೆ ರಕ್ಷಣೆ ಮಾಡೋ ಅಂಥದ್ದು. ಎಕ್ಸಾಂಪಲ್ಸ್ ಹೇಳ್ತಾರೆ ನಿಮ್ಗೆ ಯಾವಾಗ್ಲೂ. ಝೂ ಎಕ್ಸಾಂಪಲ್ ಆಗುತ್ತೆ XC2ಗೆ. ಇನ್ನು ಬೊಟಾನಿಕಲ್ ಗಾರ್ಡನ್, ಸಸ್ಯೋದ್ಯಾನ, ಸೊ ಬೊಟಾನಿಕಲ್ ಗಾರ್ಡನ್ ಕೂಡ ಇದಾಗುತ್ತೆ. ಇನ್ನು ಅಕ್ವೇರಿಯಂ, ಅದು ಕೂಡ ಫಿಶ್ನ ಹಿಡ್ಕೊಂಬಂದು ವಾಟರ್ಲಿ ಸಪ್ರೇಟಾಗಿ ಹೊರಗಡೆ ಸಾಕ್ಬೋದು. ಇನ್ನು ಜೀನ್ ಬ್ಯಾಂಕ್, ಸೊ ಜೀನ್ ಬ್ಯಾಂಕ್ ಕೂಡ XC2ಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟು ಸೀಡ್ ಬ್ಯಾಂಕ್, ಯಾವುದೋ ಎಕ್ಸಾಂಪಲ್ ಕೇಳ್ಬಿಟ್ಟಿದ್ದಾರೆ, ಸೀಡ್ ಬ್ಯಾಂಕ್ ಇದು ಇನ್-ಸಿಟುನ XC2ನ ಅಂತ. ಸೊ ನೀವು ಓದಿದ್ರೆ ಕೂಡ ಆನ್ಸರ್ ಮಾಡಬಹುದು, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ನೆಕ್ಸ್ಟು ರೆಡ್ ಡೇಟಾ ಬುಕ್ ಪ್ರಕಟಿಸುವ ಸಂಸ್ಥೆ ಯಾವುದು? KPSC UPSC ಎಲ್ಲ ಸರಿ ಕೇಳಿದ್ದಾರೆ. ಸೊ ಅದನ್ನ ಪ್ರಕಟಣೆ ಮಾಡೋಂಥದ್ದು IUC ಅನ್ನೋರು. ಸೊ ಅದ್ರ ಫುಲ್ ಫಾರ್ಮ್ ಇಲ್ಲೇ ಹಾಕಿದ್ದೇನೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಅದರ IUC ಅವರ ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ? ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿ ಬರುತ್ತೆ. ಗೊತ್ತಿಲ್ಲ ಅಂತಂದ್ರೆ ನಮ್ಮ ಸ್ಪರ್ಧಾ ಚಿಗುರು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ಇವೆಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಥಿಯರಿ ಕ್ಲಾಸಲ್ಲಿ. ಸೊ ಭಾಳ ಬ್ಯೂಟಿಫುಲ್ ಆಗಿದೆ. ಆರಾಮಾಗಿ ನೀವು ಕೂತ್ಕೊಂಡ್ರೆ ಒಂದು 15-20 ದಿನದಲ್ಲಿ ಇಡೀ ಕೋರ್ಸೇ ಮುಗಿಸ್ಬೋದು. ಅಂದರೆ ಫುಲ್ ಟೈಮ್ ಓದಬೇಕು, 24 ಗಂಟೆ ಇಂಟ್ರೆಸ್ಟ್ ಆಗಿ ಅಷ್ಟೊತ್ತು ಓದೋಕ್ಕಾಗಲ್ಲ. ಆರಾಮಾಗಿ 1.5 ಮಂತಲ್ಲಿ ಮುಗಿಸ್ಕೋಬೋದು ಆ ಕೋರ್ಸುಗಳನ್ನ. ಇನ್ನು ಲಿಂಡ್ಮನ್ಸ್ 10% ನಿಯಮ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ. ಸೊ ಸಿಂಪಲ್ ನೆನ್ಪಿಟ್ಕೊಳ್ಳಿ, ಇದು ಶಕ್ತಿಯ ಹರಿವು ಅಂದರೆ ಎನರ್ಜಿ ಫ್ಲೋಗೆ ಸಂಬಂಧಪಟ್ಟಂಗೆ, ಆಹಾರ ಸರಪಳಿಗೆ ಸಂಬಂಧಪಟ್ಟಂಗೆ ಲಿಂಡ್ಮನ್ಸ್ 10% ನಿಯಮ. ಏನಪ್ಪ ಲಿಂಡ್ಮನ್ಸ್ 10% ನಿಯಮ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಹುಲ್ಲನ್ನ ಮಿಡತೆ ತಿನ್ನುತ್ತೆ, ಅಂದ್ರೆ 10% ಆಫ್ ದ ಎನರ್ಜಿ ಮಿಡತೆಗೆ ಹೋಗುತ್ತೆ. ಸೊ ಈ 90% ಎಲ್ಲ ಹೊರಗಡೆ ಹರಿದೋಗುತ್ತೆ. ಸೊ ಆ ಮಿಡತೆನ ಯಾವುದು ಕಪ್ಪೆ ತಿನ್ನುತ್ತೆ. ಸೊ ಅಲ್ಲಿಗೆ ಅದಕ್ಕೆ 10% ಆಗುತ್ತೆ. ಹಾಗೆ ಅಂದ್ರೆ ಎನರ್ಜಿ ಹೋಗುವಂಥದ್ದು ಓನ್ಲಿ 10% ಅಷ್ಟೇ ಪಾಸ್ ಆಗೋದು ಅಂತ ಲಿಂಡ್ಮನ್ಸ್ ಅವರು ಹೇಳಿದ್ದಾರೆ. 10% ರೂಲ್ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು ಆಮ್ಲ ಮಳೆಗೆ ಕಾರಣವಾಗುವ ಅನಿಲಗಳು, ಇದು ಬಹಳ ಸಿಂಪಲ್ಲು, ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ಗಳು ಗೊತ್ತಿದೆ ನಿಮ್ಗದು. SOx ಮತ್ತೆ NOx ಈ ಥರನೂ ಕೇಳ್ತಾರೆ, ನೆನಪಲ್ಲಿ ಇಟ್ಕೊಳ್ಳಿ. ತಾಜ್ ಮಹಲ್ಗೆ ಹಾನಿ ಮಾಡುತ್ತಿರುವ ಮುಖ್ಯ ಕಾರಣ ಆಮ್ಲ ಮಳೆ. BOD ಅಂದ್ರೆ ಏನು? ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಫುಲ್ ಫಾರ್ಮ್ ಎಲ್ಲ ಕೇಳಿದ್ದಾನೆ ಎಕ್ಸಾಮಲ್ಲಿ. ಸೊ BOD ಜಾಸ್ತಿ ಇದೆ ಅಂತಂದ್ರೆ, ಕೆಲವರು ಎಷ್ಟೋ ಜನ ಅನ್ಕೊಂಡಿದ್ದಾರೆ BOD ಜಾಸ್ತಿ ಇದೆ ಅಂದ್ರೆ ಬಹಳ ಪ್ಯೂರ್ ವಾಟರ್ ಅಂತ. ತಪ್ಪು ಕಲ್ಪನೆ. BOD ಜಾಸ್ತಿ ಇದೆ ಅಂತಂದ್ರೆ ಅದು ಸುವೇಜ್ ವಾಟರ್ ಅಂದ್ರೆ ಅಂದ್ರೆ ಚರಂಡಿ ನೀರು ಅಂತ, ಕೈಗಾರಿಕಾ ತ್ಯಾಜ್ಯ ಮಿಶ್ರಿತ ನೀರು, ಕೊಳಕು ನೀರು ಅಂತ. ಇನ್ನು ಕಡಿಮೆ BOD ಇದೆ ಅಂದ್ರೆ ಅದು ಶುದ್ಧ ಕುಡಿಯುವ ನೀರು ಅಂತ ಅಂದ್ಬಿಟ್ಟು. ಸೊ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಲೆಕ್ಕದಲ್ಲೆಲ್ಲ ಕೇಳ್ತಾ ಇರ್ತಾರೆ, ನೀವು ಆನ್ಸರ್ ಮಾಡಬೇಕಾಗ್ತದೆ. ಸೊ ಕಡಿಮೆ BOD ಇದ್ರೆ ಕ್ಲೀನ್ ವಾಟರ್ ಅಂತ. ನೋಡಿ, ಪರ್ವತ ಪ್ರದೇಶದ ನದಿ ನೀರು ಬಹಳ ಕ್ಲೀನ್ ಆಗಿರುತ್ತೆ, ಸರೋವರಗಳ ನೀರು. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಹೆಂಗ್ ಬೇಕಾದ್ರೂ ನೀವು ಆನ್ಸರ್ ಮಾಡಬಹುದು. ಭಾರತದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ದಪ್ಪ ಎಷ್ಟು ಮೈಕ್ರಾನ್ಗಿಂತ ಕಡಿಮೆ ಅಂದ್ರೆ 40 ಮೈಕ್ರಾನ್ಸ್. ಗೊತ್ತಿದೆಯಲ್ವಾ? ಇದು ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದಾನೆ. ಸೊ 40 ಮೈಕ್ರಾನ್ಸ್ಗಿಂತ ಕಡಿಮೆ ಇದನ್ನೆಲ್ಲ ನಿಷೇಧ ಮಾಡಿದ್ದಾರೆ. ನಮ್ಮ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಯಾವ ಸಮಸ್ಯೆ? ಸಿಂಪಲ್ ಕ್ವಶನ್, ಓಝೋನ್ ಸಂಬಂಧಪಟ್ಟಂಗೆ. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಯಾವ ವರ್ಷ ಅಂಗೀಕರಿಸಲಾಯಿತು ಅಂದ್ರೆ 1987. ಕ್ಯೂಟೋ ಪ್ರೋಟೋಕಾಲ್ ಯಾವ ದೇಶದಲ್ಲಿ ಅಂಗೀಕರಿಸಲಾಯಿತು ಅಂದ್ರೆ ಕ್ಯೂಟೋ, ಜಪಾನ್. ಸೊ ವೆರಿ ಇಂಪಾರ್ಟೆಂಟ್, ಕ್ಯೂಟೋ ಜಪಾನಲ್ಲಿ. ಸೊ ಕ್ಯೂಟೋ ಪ್ರೋಟೋಕಾಲ್ ಯಾವ ವರ್ಷ ಜಾರಿಗೆ ಬಂತು? 2005ರಲ್ಲಿ ಜಾರಿಗೆ ಬಂತು. ಇದು ಕೂಡ ಬಹಳ ಸಿಂಪಲ್ ಕ್ವಶನ್, ಪದೇ ಪದೇ ಟೈಮ್ ವೇಸ್ಟ್ ಮಾಡೋದು ಬೇಡ, ಸುಮ್ಮನೆ ಅದು ಯಾವ ಇಸ್ವಿ ಏನು ಅನ್ನೋದಕ್ಕಿಂತ ಕಾನ್ಸೆಪ್ಟ್ ಮುಖ್ಯ. ಸೊ ಕ್ಯೂಟೋ ಪ್ರೋಟೋಕಾಲ್ ಬಂದ್ಬಿಟ್ಟು ಇಟ್ಸ್ ರಿಲೇಟೆಡ್ ಟು ಗ್ರೀನ್ ಹೌಸ್ ಗ್ಯಾಸಸ್, ಇದನ್ನ ಕಡಿಮೆ ಮಾಡೋ ಉದ್ದೇಶನೇ ಯಾವುದು? ಕ್ಯೂಟೋ ಪ್ರೋಟೋಕಾಲ್ ಅಲ್ಲಿ, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇನ್ನು ರಾಮ್ಸಾರ್ ಸಮಾವೇಶ ಯಾವಾಗ ಎಲ್ಲಿ ನಡೀತು? ಫಸ್ಟು ಇರಾನಲ್ಲಿ ನಡೀತು. ರಾಮ್ಸಾರ್ ಅನ್ನೋದು ಇರಾನಲ್ಲಿ ಒಂದು ಪ್ಲೇಸ್.
ಇನ್ನು ರಾಮ್ಸರ್ ಸಮಾವೇಶ ಯಾವ ಸಂಸ್ಥೆಗೆ ಅಂದ್ರೆ ವೆಟ್ಲ್ಯಾಂಡ್ಸ್ ಅಂದ್ರೆ ಈ ತೇವ ಆಗಿರ್ತಾವಲ್ಲಪ್ಪ ವೆಟ್ಲ್ಯಾಂಡ್ಸ್, ಗೂಗಲ್ ಕೊಡಿ ವೆಟ್ಲ್ಯಾಂಡ್ಸ್ ಅಂದ್ಬಿಟ್ಟು ನಿಮಗೆ ಇಮೇಜಸ್ ಎಲ್ಲ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಜೌಗು ಪ್ರದೇಶಗಳ ಸಂರಕ್ಷಣೆ. ಇನ್ನು ಪ್ಯಾರಿಸ್ ಒಪ್ಪಂದ ಮಾಡ್ಕೊಂಡಿದ್ದಾರೆ ರೀಸೆಂಟ್ ಆಗಿ. ಅಲ್ಲ, ಅದು ಯಾವಾಗ, ಇಸ್ವಿಗಳೆಲ್ಲ ಬೇಡ, ಸಾಧ್ಯ ಆದಷ್ಟು ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಜಾಗತಿಕ ತಾಪಮಾನ 2%ಗಿಂತ ಕಡಿಮೆ, ಪ್ರತಿ ವರ್ಷ ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಜಾಸ್ತಿ ಆಗಿ ನಮ್ಮ ಅರ್ತ್ ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಅಂತ ಗೊತ್ತಿದೆ ನಿಮ್ಗದು. ಅದನ್ನ ಕಡಿಮೆ ಮಾಡೋ ಅಂಥದ್ದು. ಆಯ್ತಾ, ಇದು ಪ್ಯಾರಿಸ್ ಒಪ್ಪಂದ. ಇನ್ನು ಸ್ಟಾಕ್ ಹೋಮ್ ಸಮಾವೇಶ 1972, ಇದಾದ ಮೇಲೆ ಈ ಸ್ಥಾಪನೆಯಾದ ಸಂಸ್ಥೆ ಯಾವುದು ಅಂತ ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ UNEP, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ವೆರಿ ಇಂಪಾರ್ಟೆಂಟ್. UPSC ಕೇಳಿದ್ದಾರೆ, KPSC KS ಅಲ್ಲೆಲ್ಲ ಕೇಳಿದ್ದಾರೆ. ಜೂನ್ 5 ಯಾವ ದಿನವನ್ನ ಹಾಗೆ ಆಚರಿಸಲಾಗ್ತದೆ? ಇದೆಲ್ಲ ಏನು ಎಕ್ಸ್ಪ್ಲೇಷನ್ ಬೇಡ, ನೋಡ್ಕೊಂಬಿಡಿ, ಎಲ್ಲ ಹಾಕಿದ್ದೀನಿ, ಓದ್ಕೊಳ್ಳಿ. ಇನ್ನು ಕಿಗಾಲಿ ಒಪ್ಪಂದ ಯಾವ ಸಮಾವೇಶದ ತಿದ್ದುಪಡಿ ಅಂದ್ರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ನ ತಿದ್ದುಪಡಿನೇ ಕಿಗಾಲಿ ಒಪ್ಪಂದ. ಅಂದ್ರೆ ಇದು ಕೂಡ ಓಝೋನಿಗೆ ಸಂಬಂಧಪಟ್ಟಂತದ್ದೇ. ಕಿಗಾಲಿ ಒಪ್ಪಂದ, ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲೆಲ್ಲ ಕೇಳ್ತಾ ಇರ್ತಾನೆ, ಸೊ ಆನ್ಸರ್ ಮಾಡ್ಬೇಕಾಗ್ತದೆ. ಸೊ ಇನ್ನ ಮಿನಮಾಟ ಸಮಾವೇಶ ಯಾವ ಮಾಲಿನ್ಯಕ್ಕೆ? ಇದು ಪಾದರಸಕ್ಕೆ ಸಂಬಂಧಪಟ್ಟಂತದ್ದು, ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಸಲ ಕೇಳಿದ್ದಾರೆ. ಇನ್ನು ಭಾರತದ ಯಾವ ರಾಜ್ಯದಲ್ಲಿ ಚಿಲ್ಕಾ ಸರೋವರ? ಒಡಿಸ್ಸಾದಲ್ಲಿ ಬರ್ತದೆ. ಇನ್ನ ಲೋಕ್ಟಾಕ್ ಮಣಿಪುರ, ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಉಲಾರ್ ಲೇಕ್ ಜಮ್ಮು ಕಾಶ್ಮೀರ. ಲೋನಾರ್ ಲೇಕ್ ಮಹಾರಾಷ್ಟ್ರ. ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ. ಅಂಡ್ ಇದು ಫುಲ್ ಫಾರ್ಮ್ ಕೇಳ್ಬಿಟ್ಟಿದ್ದಾನೆ, CITES. ನೋಡಿ, ಯಾವುದೋ ಎಕ್ಸಾಮ್ ಅಲ್ಲಿ 2-3 ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. CITES ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಕನ್ಸರ್ವೇಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ CITES ಅಂದ್ರೆ. ಇನ್ನು UNCCD ಯ ಉದ್ದೇಶ, ಅದ್ರ ಫುಲ್ ಫಾರ್ಮ್ ನೋಡ್ಬಿಡಿ, ಯುನೈಟೆಡ್ ನೇಷನ್ಸ್ ಕನ್ಸರ್ವೇಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್, ಅಂದ್ರೆ ಮರಳುಗಾಡೀಕರಣ ತಡೆ ಮಾಡೋವಂಥದ್ದು. ಒಂದು ಜಾಗ ಮರಳುಗಾಡಾಗ್ತಾ ಇದೆ ಅಂದ್ರೆ ಅದನ್ನ ಸ್ಟಾಪ್ ಮಾಡೋವಂಥದ್ದು. ಸೊ UNCCD ಯ ಉದ್ದೇಶ, ಅದ್ರ ಫುಲ್ ಫಾರ್ಮ್ ನೋಡ್ಕೊಳ್ಳಿ. ಇನ್ನು ಬಾನ್ ಸಮಾವೇಶ ಏನು? ಬಾನ್ ಸಮಾವೇಶ ವಲಸೆ ಪ್ರಭೇದಗಳ ಸಂರಕ್ಷಣೆ ಮಾಡೋಂಥದ್ದು ಬಾನ್ ಸಮಾವೇಶಕ್ಕೆ ಸಂಬಂಧಪಟ್ಟಿದೆ. ಅಂದ್ರೆ ಯಾವುದೋ ಒಂದು ದೇಶದ ಪ್ರಾಣಿ ಅಂದ್ರೆ ಹೊರಗಡೆ ವಲಸೆ ಎಲ್ಲ ಹೋಗುತ್ತೆ, ಅವಾಗೆಲ್ಲ ಅದಕ್ಕೆ ಬೇಕಾದ ಸಂರಕ್ಷಣೆ ಮಾಡ್ಬೇಕಲ್ಲ. ಸೊ ಆ ಜೀವಿಗಳು, ಅದಕ್ಕೆ ಸಂಬಂಧಪಟ್ಟಂಗೆ ಬಾನ್ ಸಮಾವೇಶ. ಏನ್ ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್, ರಿಯೋ ಶೃಂಗಸಭೆ ಎಲ್ಲಿ ಮತ್ತೆ ಯಾವ ವರ್ಷದಲ್ಲಿ ನಡೀತು? ಫಸ್ಟ್ ನಡೆದಿದ್ದು 1992 ರಿಯೋ ಡಿ ಜನೈರೋ, ಎಲ್ರಿಗೂ ಗೊತ್ತಿದೆ. 3R ಪ್ರಿನ್ಸಿಪಲ್ ಅಂದ್ರೆ ಏನು? ಪರಿಸರದ ಮಹತ್ವ ಏನು? ಅದು KS ಪ್ರಿಲಿಮ್ಸ್ಗಳಲ್ಲಿ ಸಾಮಾನ್ಯವಾಗಿ 3R ಅಂದ್ರೆ ಏನು ಅಂತ ಕೇಳ್ಬಿಟ್ಟಿದ್ದ ಒಂದ್ಸರಿ. ಸೊ ರೆಡ್ಯೂಸ್ ಮಾಡೋಂಥದ್ದು, ರೀಯೂಸ್ ಮಾಡೋಂಥದ್ದು, ರೀಸೈಕಲ್ ಮಾಡೋಂಥದ್ದು ಬಹಳ ಮೇಜರ್. ಈ ವರ್ಡ್ಸ್ಗಳು ಮತ್ತೆ ಎಕ್ಸ್ಪ್ಲನೇಷನ್ ಬೇಡ, ಸಾಕಷ್ಟು ಸರಿ ಹೇಳಿದ್ದೀನಿ. ಸೊ ರೆಡ್ಯೂಸ್, ರಿಯೂಸ್, ರೀಸೈಕಲ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಎಕಲಾಜಿಕಲ್ ನೀಚೆ ಅಂದ್ರೇನು? ಎಕಲಾಜಿಕಲ್ ನೀಚೆ ಅಂತಂದ್ರೆ ಕೆಲವರು ತುಂಬಾ ಜನ ಹ್ಯಾಬಿಟಾಟ್ ಅಂದ್ರೆ ಅದರ ವಾಸಸ್ಥಾನ, ಅದು ಮತ್ತೆ ನಿಚ್ಚಿ ಎರಡು ಒಂದು ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಸೊ ಎಕಲಾಜಿಕಲ್ ಇಶ್ಯೂ ಅಂತಂದ್ರೆ ಅದರ ರೋಲ್ ಏನು ಅಂತ ಅಂದ್ಬಿಟ್ಟು, ಒಂದು ಪ್ರಭೇದ ಒಂದು ಪರಿಸರದಲ್ಲಿ ಅದ್ರ ರೋಲ್, ಅದ್ರ ಅಂದ್ರೆ ಅದ್ರ ಪ್ರೊಫೆಷನ್ ಏನು ಅಂತ ಹೇಳೋದನ್ನ ಎಕಲಾಜಿಕಲ್ ನಿಶಿ ಅಂತ ಕರೀತಾರೆ. ಅದ್ರ ವಾಸಸ್ಥಾನ ಹೇಳೋಂಥದ್ನೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಕಲಾಜಿಕಲ್ ನಿಶಿ ಅಂದ್ರೆ ಒಂದು ಪ್ರಭೇದದ ಪರಿಸರದಲ್ಲಿನ ಆಕ್ರಮಿಸುವ ಸ್ಥಾನ ಮತ್ತು ಅದು ನಿರ್ವಹಿಸುವ ಪಾತ್ರ, ಅದು ಯಾವ ರೋಲ್ನ ನಿರ್ವಹಿಸುತ್ತೆ ಅನ್ನೋದು ಸಂಬಂಧಪಟ್ಟಂಗೆ ಎಕಲಾಜಿಕಲ್ ನಿಶಿ ಬರುತ್ತೆ. ಸೊ ಕಾರ್ಟೇಜಿನ ಪ್ರೋಟೋಕಾಲ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಸೊ ಕಾರ್ಟೇಜನ ಬಂದ್ಬಿಟ್ಟು ಬಯಾಲಜಿ ಅಂದ್ರೆ ಬಯೋಟೆಕ್ನಾಲಜಿ ಮತ್ತೆ ಬಯೋಸೇಫ್ಟಿಗೆ ಸಂಬಂಧಪಟ್ಟಂಥದ್ದು ಕಾರ್ಟೇಜಿನ ಪ್ರೋಟೋಕಾಲ್. ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಇದು ಕೂಡ. ಇನ್ನ ಅದೆಲ್ಲಿ ಬರುತ್ತೆ? ಕೊಲಂಬಿಯಾ, ಕಾರ್ಟೇಜಿನ್, ಇದೆಲ್ಲ ನೋಡ್ಕೊಳ್ಳಿ. ಇದೆಲ್ಲ ಸ್ಕ್ರೀನ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ನೀಟಾಗಿ ನೋಡ್ಕೊಳ್ಳಿ. ಇನ್ನು ನಗೋಯಾ ಪ್ರೋಟೋಕಾಲ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ನಗೋಯಾ ಪ್ರೋಟೋಕಾಲ್ ಬಂದ್ಬಿಟ್ಟು ಇದು ಜೆನೆಟಿಕ್ಸ್ ರಿಸೋರ್ಸಸ್ ಅಂದ್ರೆ ಆನುವಂಶಿಕ ಸಂಪನ್ಮೂಲಗಳ ಬಗ್ಗೆ, ಅದರಿಂದ ಏನೇನು ಪ್ರಯೋಜನ ಆಗುತ್ತೆ, ಅದನ್ನ ಹೆಂಗೆ ಡಿವೈಡ್ ಮಾಡ್ಕೋಬೇಕು, ಹೇಗೆ ಶೇರ್ ಮಾಡ್ಕೋಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂಗೆ ನಗೋಯಾ ಪ್ರೋಟೋಕಾಲ್, ವೆರಿ ಇಂಪಾರ್ಟೆಂಟ್. ಇನ್ನು ಆಹಾರ ಸರಪಳಿಯಲ್ಲಿ ಶಕ್ತಿ ವರ್ಗಾವಣೆ ಹೇಗಾಗುತ್ತೆ? ಅವಾಗಲೇ ಹೇಳಿದೆ, ಲಿಂಡ್ಮನ್ಸ್ 10% ನಿಯಮದ ಪ್ರಕಾರ ಒಂದು ಹಂತದಿಂದ ಒಂದು ಹಂತಕ್ಕೆ ಹೋಗುತ್ತೆ ಅಂತ ಹೇಳಿದೆ. ಸೊ ಇನ್ನು ಉಳಿದ 90% ಶಾಖವಾಗಿ ಹೊರ ಹೋಗುತ್ತಂತೆ. ಸೊ ಜಸ್ಟ್ ತಿಳ್ಕೊಳ್ಳಿ. ಸೊ ಕೆಲವು ಶಾರ್ಟ್ ಕೀ ಆನ್ಸರ್ಸ್ ನಿಮಗೆ ಏನ್ ಬೇಕಾದ್ರೂ ಕೇಳ್ಬೋದು ಒಂಥರ, ಅದಕ್ಕೋಸ್ಕರ ಒಂದು ರ್ಯಾಪಿಡ್ ಫೈರ್ ತರ. ಎಕಾಲಜಿ ಪದ ಫಸ್ಟ್ ಬಳಸಿ ಮಾಡಿಸಿದ್ದು ಹ್ಯಾಕಲ್. ಎಕಾಲಜಿ ಪಿತಾಮಹ ಬಂದು ಓಡಮ್. ಭಾರತ ಎಕಾಲಜಿ ಮಿಶ್ರಾ. ವನ್ಯಜೀವಿ
ಕಾಯ್ದೆ ವರ್ಷ 72, ಅರಣ್ಯ ಸಂರಕ್ಷಣಾ ಕಾಯ್ದೆ 80, ಪ್ರಾಜೆಕ್ಟ್ ಟೈಕರ್ 73, ಪ್ರಾಜೆಕ್ಟ್ ಎಲಿಫೆಂಟ್ 92, ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ 87, ಜಾರಿ ಬಂದಿದ್ದು 89. ಇನ್ನು ಕ್ಯೂಟೋ ಪ್ರೋಟೋಕಾಲ್ 97 ಅಲ್ಲಿ ಅಂಗೀಕರಿಸಿದ್ರು. 2005 ಇಂದ ಜಾರಿಗೆ ಬಂತು. ರಾಮ್ಸರ್ 1971 ಅಲ್ಲಿ ಫಸ್ಟ್ ಇರಾನ್ ಅಲ್ಲಿ ನಡೀತು. IUCN ಕಚೇರಿ ಹೇಳಿದ್ದೀನಿ. UNEP ಸ್ಥಾಪನೆ ಸ್ಟಾಕ್ ಹೋಮ್ ಸಮಾವೇಶ ಆದ್ಮೇಲೆ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ, ನೀವು ಆನ್ಸರ್ ಮಾಡಬೇಕಾಗ್ತದೆ. ಅಂಡ್ ವಿಶ್ವ ಪರಿಸರ ದಿನ ಜೂನ್ 5. ರಿಯೋ ಶೃಂಗಸಭೆ 1992 ರಿಯೋ ಡಿ ಜನೈರೋದಲ್ಲಿ ಆಯಿತು. ರಿಯೋ+10 ಅಂದ್ರೆ 10 ವರ್ಷ ಆದಮೇಲೆ 2007ರಲ್ಲಿ ಜೊಹಾನ್ಸ್ಬರ್ಗ್ ಅಲ್ಲಿ ಆಗಿದೆ, ದಕ್ಷಿಣ ಆಫ್ರಿಕಾದ ಜೊಹಾನ್ಸ್ಬರ್ಗ್, ಇದು ಕೂಡ ಕೇಳಿದ್ದಾನೆ. ಇನ್ನು ರಿಯೋ+20 2012ರಲ್ಲಿ ರಿಯೋ ಡಿ ಜನೈರೋದಲ್ಲಿ ಆಗಿದೆ. ಇನ್ನು ಕಿಗಾಲಿ ಒಪ್ಪಂದ ರುವಾಂಡಾದಲ್ಲಿ ನಡೀತು. ಕಿಗಾಲಿ ಒಪ್ಪಂದ ಇದು HFC ಹೈಡ್ರೋಫ್ಲೋರೋಕಾರ್ಬನ್ ಇದಕ್ಕೆ ಸಂಬಂಧಪಟ್ಟಂಗೆ ಆವಾಗಲೇ ಹೇಳಿದೆ, ಇದು ಕೂಡ ಓಝೋನ್ ಸಂಬಂಧಪಟ್ಟಂಗೆ ಅಂತ. ಕಿಗಾಲಿ ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಇದೆಯಲ್ಲ ಅದರ ಇಂಪ್ರೂವ್ಡ್ ವರ್ಷನ್ ಅಂತ ಅನ್ಕೊಳ್ಳಿ. ಸೊ ಹೈಡ್ರೋಫ್ಲೋರೋಕಾರ್ಬನ್ಗಳು ಇದರ ಕಡಿತಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಮೀನಮಾಟ ಸಮಾವೇಶ ಆವಾಗಲೇ ಹೇಳಿದೆ, ಪಾದರಸ ತಡೆಗೆ ಸಂಬಂಧಪಟ್ಟಂಗೆ ಜಪಾನಲ್ಲಿ. ಬಾನ್ ಸಮಾವೇಶ ವಲಸೆ ಪ್ರಭೇದ ಕಂಟ್ರೋಲ್ ಮಾಡೋಂಥದ್ದು. ಸೊ 40 ಮೈಕ್ರಾನ್ಗಿಂತ ಕಡಿಮೆ ಇರೋಂಥ ಪ್ಲಾಸ್ಟಿಕ್ನ ನಿಷೇಧ ಮಾಡಿದ್ದೀವಿ. 10% ರೂಲ್ ಯಾರ್ದು? ಲೆಂಡ್ಮನ್ಸ್ ಆವಾಗಲೇ ಹೇಳಿದ್ದೀನಿ, ಲೋನಾರ್ ಹೇಳಿದ್ದೀನಿ, ಚಿಲ್ಕಾರ್ ಹೇಳಿದ್ದೀನಿ, ಲೋಕ್ಟಾಕ್ ಹೇಳಿದ್ದೀನಿ, ವುಲಾರ್ ಹೇಳಿದ್ದೀನಿ. ಕಿಯೋಲಾಡಿಯೋ ರಾಜಸ್ಥಾನದ ನ್ಯಾಷನಲ್ ಪಾರ್ಕ್ ಅಂದರೆ ರಾಜಸ್ಥಾನದಲ್ಲಿ ಬರುತ್ತೆ. ಆಮ್ಲ ಮಳೆಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ಗಳು, ಇದು ಕೂಡ ಹೇಳಿದ್ದೀನಿ. ಇನ್ನು ಕಾರ್ಬನ್ ಸಿಂಕ್ಸ್ ಇದಕ್ಕೆ ಉದಾಹರಣೆ ಅಂದರೆ ಅವಾಗಲೇ ಹೇಳಿದೆ, ಕಾರ್ಬನ್ನ ಹೀರ್ಕೊಳ್ಳೋವಂಥದ್ದು ಸಾಗರ, ಕಾಡು, ಮಣ್ಣು, ಇದೆಲ್ಲ ಒಂಥರ ರಿವಿಷನ್ ಥರ. ಇನ್ನು ರೆಡ್ ಡೇಟಾ ಬುಕ್ ಅಳಿವಿನಂಚಿನ ಪ್ರಾಣಿಗಳ ಬಗ್ಗೆ ಹೇಳುವಂಥದ್ದು. IUCN 3R ಅಂದರೆ ರೆಡ್ಯೂಸ್, ರಿಯೂಸ್, ರೀಸೈಕಲ್. ಸೊ ಇಷ್ಟು ಕೂಡ ಒಂದು ಪೋರ್ಷನ್. ಈಗ ಒಂದು 1/4 ಗಂಟೆ 20 ನಿಮಿಷ ಕೂತ್ಕೊಂಡೆ ಏನಾದರೂ ಹೇಳಬೇಕಲ್ಲ ಅಂತ ಅಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಸಾಕಷ್ಟು ಕ್ವಶನ್ಸ್ ಬರುತ್ತೆ ಅಂತ ಒಂದು ಹೇಳಿದೆ. ಸೊ ಈ ಥರ ಇನ್ನೊಂದು 2 ಕ್ಲಾಸ್ ತೊಗೊಂಡ್ರೆ ಐ ಥಿಂಕ್ ಆಲ್ಮೋಸ್ಟ್ ಆಲ್ ದ ಕ್ವಶನ್ಸ್ ನಿಮ್ಗೆ ಏನೇ ಎನ್ವಿರಾನ್ಮೆಂಟ್ ಎಕಾಲಜಿಗೆ ಸಂಬಂಧಪಟ್ಟಂಥದ್ದು ನೀವು ಟೆಕ್ಸ್ಟ್ ಬುಕ್ ಓದಲಿಲ್ಲ ಅಂದರೂ ಈ ಕ್ವಶನ್ ಆನ್ಸರ್ ಸಾಕಷ್ಟು ಸಲ ಒಂದು 2-3 ಸಲ ರಿಪೀಟ್ ಮಾಡ್ಕೊಂಡು ನೋಟ್ಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು. ಸೊ ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಎಕ್ಸಾಮ್ ಕಾಲ ಆಗಿದೆ, ಅವಕಾಶಗಳು ಸಿಗಲ್ಲ. ದಯಮಾಡಿ ಸೀರಿಯಸ್ ಆಗಿ ಓದಿ, ಮನೆಗೆ ಯಾವಾಗಲೂ ಕಾಯ್ತಾ ಇರ್ತಾರೆ ಅಂತ ಹೇಳಿದ್ದೀನಿ. ಆ್ಯಂಡ್ ಯಾವುದೇ ಬುಕ್ ಬೇಕು ಅಂದರೆ ಈ ಸ್ಟೇಟಲ್ಲೇ ಭಾಳ ಕಡಿಮೆ ರೇಟ್ ನಿಮ್ಮ ಮನೆಗೆ ಬಂದು ಬರುತ್ತೆ. ವಿತಿನ್ 2 ಡೇಸಲ್ಲಿ ಯಾವುದೇ ಜಿಲ್ಲೆ ಇರಲಿ ವಿತಿನ್ 2 ಡೇಸಲ್ಲಿ ಬರುತ್ತೆ. ಸೊ ಜಮ್ಮು ಕಾಶ್ಮೀರ ಅಲ್ಲಿ ಇಲ್ಲಿಂದ ಎಲ್ಲ ಬುಕ್ ಮಾಡ್ತಿದ್ದಾರೆ, ಅಸ್ಸಾಮಿಂದ ಕೆಲವು ಆರ್ಮಿ ಪರ್ಸನ್ಸ್ ಎಲ್ಲ. ಸೊ ನಮ್ಮ ನಾರಾಯಣ ರಾವ್, ಸೊ ಅವರು ಸುಬ್ಬಣ್ಣ ಅವರೆಲ್ಲ ಸಾಕಷ್ಟು ಜನ ಬುಕ್ ಮಾಡ್ತಾ ಇರ್ತಾರೆ. ಸೊ ಖುಷಿ ಅನಿಸುತ್ತೆ, ಭಾಳ ಕಡಿಮೆ ಇದೆ ಸರ್ ರೇಟ್ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಬುಕ್ ಮಾಡಿದ ಒಂದು ಅರ್ಧ ಗಂಟೆಗೆ ನಿಮಗೆ ಪ್ಯಾಕಿಂಗ್ ಫೋಟೋ ಮತ್ತು ಸೊ ನಿಮ್ಮ ಏನು ಪೋಸ್ಟಲ್ ಅಕ್ನಾಲಜ್ಮೆಂಟ್ ಎಲ್ಲ ನಿಮಗೆ ತಲುಪುತ್ತೆ. ಸೊ ಯಾವ್ದೆಲ್ಲ ಬುಕ್ಕು ಸಿಗುತ್ತೆ. ಸೊ ಇಂಥದ್ದು ಸಿಗುತ್ತಾ ಇಲ್ಲ ಅಂತ ಡೈರೆಕ್ಟಾಗಿ ನಮ್ಮ ಸ್ಪರ್ಧಾ ಚಿಗುರು ನಂಬರ್ ಇದೆಯಲ್ಲ ಅದಕ್ಕೆ ನೀವು ವಾಟ್ಸಪ್ ಮಾಡಿದ್ರೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಸಿಗುತ್ತೆ, ಆಯಿತಾ? ಸೊ ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಟೇಕ್ ಕೇರ್, ಚೆನ್ನಾಗಿ ಓದಿ. ಬಾಯ್ ಬಾಯ್.